ಏನಕ್ಕೆ ಅಂದ್ರೆ ಕೂಲರ್ ತಗೊಂಡು ಇನ್ನೇನು ಬೇಸಿಗೆ ಶುರುವಾಯಿತು. ಮಗ ಎಲ್ಲ ಸೆಕೆಂಡ್ ಇಯರ್ ಕಿತ್ತೈತೆ ಇವಾಗ ನನಗೆ ನೋಡಲ್ಲ ಹೆಂಗ್ ನೆಂದೋಗೆ ಸುಮ್ಮನೆ ನಿನ್ಗೆ ಯಾತು ಆಗಲ್ಲ ಯೋಸಿ ಎಲ್ಲ ತೋರಿಸ್ತಾ ಇದೀನಿ ರೀ. ನೋಡಿದ್ದಾರೆ ನೋಡ್ಲಿ ನೋಡಿ ಇಲ್ಲಿಂದ ಈಗ ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದೀವಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಯಾರು ನಮ್ಮ ಅಣ್ಣ ಏನು ಅಂತ ತೋರಿಸ್ತೀನಿ. ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗ್ಬೇಕು. ಅಲ್ಲಿ ನೋಡಿ ಬಲಾನ ಕಾರಲ್ಲಿ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅನ್ನಲ್ಲ, ಸರಿತಾ ಅವ್ರ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಈಗ ಮಿಲ್ಕಿ ನಾನು ಯಾರು ಯಾರು ಹೇಳು 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 ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಹೆಂಗೋ ನೀರು ಇನ್ನೂ ಬರ್ತಾ ಇತ್ತು, ಹಾಗಾಗಿ ಸ್ವಲ್ಪ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋಣ. ಇನ್ನೇನು ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ, ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲ ಇರ್ತಾವಲ್ಲ ಇನ್ನೂ ಜಾಸ್ತಿ. ಹಾಗಾಗಿ ಇನ್ನಿನ ಸಲ ಯುಗಾದಿಗೆ ನಾನು ಗಾಡೀಲಿ ಬಿದ್ದುಬಿಟ್ಟು ಕಾಲು ಏಟ್ ಮಾಡ್ಕೊಂಡಿದ್ದೆ. ಈ ಸಾರಿ ಬೀಚಲ್ಲಿ ಬಿದ್ದುಬಿಟ್ಟು ಕೈ ಏಟ್ ಮಾಡ್ಕೊಂಡಿದ್ದೀನಿ ಯುಗಾದಿ ಹಬ್ಬದಷ್ಟರಲ್ಲಿ. ಯಾಕೋ ಯುಗಾದಿ ಹಬ್ಬ ಹಿಂದೆ ಮುಂದೆ ನನಗೆ ಚೆನ್ನಾಗಿ ಆಗಿ ಬಂದಿಲ್ಲ. ಹಿಂದಿನ ವರ್ಷದಿಂದ ನೋವಿದೆ ಕೈ ಬಲಗೈ, ಆದ್ರೂ ಮಾಡಬೇಕಲ್ವ, ಕೆಲಸಗಳೆಲ್ಲ ಹಂಗೆ ಇದೆ. ಅದಕ್ಕೆ ಬೇಗ ಎಲ್ಲ ಕೆಲಸಗಳು ಮುಗಿಸ್ಕೊಬಿಟ್ರೆ ಹಬ್ಬದಷ್ಟರಲ್ಲಿ, ಯುಗಾದಿ ಹಬ್ಬನೇ ನಮಗೆ ದೊಡ್ಡ ಹಬ್ಬ ಅಲ್ವಾ. ಸೊ ಹಂಗಾಗಿ ಯುಗಾದಿ ಹಬ್ಬ ಸ್ವಲ್ಪ ಚೆನ್ನಾಗೆ ಮಾಡ್ಕೊಬಿಟ್ರೆ ಪೂಜೆ ಹಬ್ಬ ಎಲ್ಲನೂ ಅದೊಂದು ಇದು ಅಂದರೆ ಒಂದು ರಿಸ್ಕನ್ನು ತಪ್ಪುತ್ತೆ ಅಂತಂದು ಹೇಳ್ಬೋದು. ಯಾಕಂದರೆ ಮನೆ ಕೆಲಸ ಎಲ್ಲ ಇದ್ದರೆ ಅದು ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಅಲ್ವಾ ಮನಸ್ಸು ನೆಮ್ಮದಿ ಅನಿಸೋದು. ಹಾಗಾಗಿ ಬೆಳಿಗ್ಗೆನೇ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷನ್ಗೆ ಹಾಕಿ ನೆಕ್ಸ್ಟು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಇವತ್ತು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡೆ. ಆದರೆ ಇದು ವಾಷಿಂಗ್ ಮಿಷನ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಶಿರಾಗೆ ಹೋದ್ವಿ. ಯಾಕೆಂದರೆ ಅಲ್ಲಿ ಕೂಲರ್ನ ತೊಗೊಂಡು ಬರೋಣ. ನಮ್ಮದು ಶೀಟಿನ ಮನೆ ಅಲ್ವಾ, ಹಾಗಾಗಿ ಸ್ವಲ್ಪ ಸೆಕೆ ಜಾಸ್ತಿ ಇನ್ನು ಇರೋಕ್ಕಾಗಲ್ಲ ಮನೆ ಒಳಗಡೆ. ಹಾಗಾಗಿ ಕೂಲರ್ ತೊಗೊಬರೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಕೂಲರ್ ತರೋಕ್ಕೆ ಅಂತ ಶಿರಾಗೆ ಹೊರಡೋಣ ಅಂತಂದು ಹೇಳಿದ್ರು. ಸರಿ ಅಂತ ಈಗ ಬಟ್ಟೆ ಸ್ವಲ್ಪ ತೊಳೆದು ಹಾಕ್ಬಿಟ್ಟು ನೆಕ್ಸ್ಟು ನಾವು ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಕೂಲರ್ ತರೋಕ್ಕೆ ಹೋಗ್ತೀವಿ. ಅದನ್ನು ಶೇರ್ ಮಾಡ್ಕೊತೀನಿ ಯಾವ ಕೂಲರ್ ತೊಗೊಂಡೆ ಏನು ಅಂತಂದು. ವೀಡಿಯೋ ತುಂಬ ಚೆನ್ನಾಗಿರುತ್ತೆ, ಹಾಗೆ ನೋಡ್ತಾ ಇರಿ ಸ್ಕಿಪ್ ಮಾಡ್ದೇನೆ. ಈಗ ತೊಳೆದಿರುವಂಥ ಬಟ್ಟೆಗಳೆಲ್ಲ ಜಾಲ್ಸೋದು ಹಾಕೋದು ಬಂಡೆಗೆ. ಆ ರೀತಿ ಪ್ಯಾಂಟ್ಸ್ ಬರೀ ಇದು ನನ್ನ ಮಕ್ಕಳದು ನೈಟ್ ಪ್ಯಾಂಟ್ಸ್ ಅಂತೆ, ಮತ್ತು ಹೊಸ ಪ್ಯಾಂಟ್ಸ್ ಎಲ್ಲ ಬಿಚ್ಚಿ ಒಂದೊಂದು ಸಾರಿ ಹಾಕ್ಬಿಟ್ಟವ್ರೆ. ಅದಕ್ಕೋಸ್ಕರ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ. ಅತ್ತ ಒಣ ಹಾಕ್ಬಿಟ್ರೆ ಅವನ್ನೆಲ್ಲ ಮಡಚಿ ಮತ್ತು ಒಂದೊಂದು ದೊಡ್ಡ ಗಂಟು ಕಟ್ಟಿಟ್ಬಿಡೋಣ. ಸೊ ಸುಮ್ಮನೆ ಇಟ್ಬಿಟ್ರೆ ಅದನ್ನು ಎಲ್ಲ ಧೂಳಿಗೆ ಬೀಳಿಸ್ಬಿಡ್ತಾರೆ, ಮತ್ತೆಲ್ಲ ರಿಸ್ಕ್ ಆಗುತ್ತೆ. ಹಳೆ ಮನೆ ಆಗಿರೋದ್ರಿಂದ ಕಬೋರ್ಡ್ಸ್ ಆ ಥರ ಏನಿಲ್ಲ. ಇರೋ 2 ಬೀರೋನೇ ಒಂದು ಸ್ವಲ್ಪ ಬಟ್ಟೆಗಳನ್ನ ನಾವು ತುಂಬ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೆಯವ್ರದ್ದು ಮಕ್ಕಳದು ಸ್ವಲ್ಪ ತುಂಬಿದ್ದೀನಿ. ಇನ್ನು ಉಳಿಕೆಯಾಗಿರೋವಲ್ಲ ನಂದು ಡೈಲಿ ವೇರ್ದು ಮಕ್ಕಳದು ಡೈಲಿ ವೇರ್ದು ಎಲ್ಲನೂ ಒಂದೊಂದು ಚೀಲಕ್ಕೆ ಹಾಕಿಟ್ಬಿಡೋಣ ಅಂತ ಅನ್ನಿಸ್ಬಿಟ್ಟೈತೆ. ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬಂದು ಅಂತಂದು ಈಗ ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ. ಟೀ ಕುಡ್ಕೊಂಡು ನಾವು ರೆಡಿಯಾಗಿ ನೆಕ್ಸ್ಟ್ ನಾವು ಶಿರಾಗೆ ಹೊರಡೋಣ ಅಂತಂದು. ನಮ್ಮ ಮನೆಯವ್ರು ಎದ್ದಿದ ತಕ್ಷಣ ಮಾತು ಫೋನಲ್ಲಿ. ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು, ಅವ್ರ ಜೊತೆ ಮಾತಾಡ್ತಾ ಕೂತಿದ್ರು. ಹಾಗೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇನ್ನು ಅಡುಗೆ ಮನೆಯಲ್ಲಿ ಅವರು ಈಚೆ ಕಡೆ ಇದ್ದಾರೆ. ಈಗ ಶಿರಾಗೆ ಹೋಗ್ಬಿಟ್ಟು ಆ ಕೂಲರ್ ಯಾವ್ದು ತಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ. ನಾವು ತೊಗೊಂಡಿದ್ದು ಈ ಕೂಲರ್ನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಹಾಗೆ ನೋಡ್ತಾ ಇರಿ ತೋರಿಸಿ ಕೊನೆವರೆಗೂ. ಹಲೋ ಎಲ್ರಿಗೂ, ನಾವಿವತ್ತು ಶಿರಾದಲ್ಲಿರುವಂಥ ಸ್ಟಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಏನಕ್ಕೆ ಅಂದರೆ ಕೂಲರ್ ತೊಗೊಂಡು ಹಾಕಿ ಇನ್ನೇನು ಬೇಸಿಗೆ ಶುರುವಾಯಿತು. ನಮ್ಮ ಪಾಗೋಡ ಸೈಡ್ ಅಂತೂ ಫುಲ್ಲು ಶೆಕೆ, ಬಿಸಿಲಿಗೆ ಇರೋಕ್ಕೆ ಆಗಲ್ಲ ಮನೆಯಲ್ಲಿ. ಅದು ಬೇರೆ ನಮ್ಮದು ಶೀಟಿನ ಮನೆ ಬೇರೆ, ಅದಕ್ಕೋಸ್ಕರ ಸೊ ಇಲ್ಲಿ ನಾವು ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಕೂಲರನ್ನು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಶಿರಾದಲ್ಲಿ ನಿಮಗೂ ಏನಾದರೂ ಬೇಕಂದರೆ ಕೂಲರ್ಸು ಭಗವಾನ್ ಬಾಲಾಜಿ ಚೌಟ್ರಿ ಆಪೋಸಿಟ್ ಇದೆ. ಆ ಕಡೆ ತೋರಿಸಿ ನೋಡಿ, ಆ ಕಡೆ ಭಗವಾನ್ ಬಾಲಾಜಿ ಚೌಟ್ರಿ ಇದೆ. ಸೊ ಅದರ ಆಪೋಸಿಟ್ಟೇ ಸ್ಟಾರ್ ಶೋರೂಮ್ದು ನೇಮ್ ಇದೆ. ನೀವು ಬಂದು ನೋಡಿ ತೊಗೊಂಡು ಹೋಗ್ಬೋದು ನಮಗೆ. ನಾವು ತೊಗೊಳ್ತಾ ಇರುವಂಥದ್ದು 75 ಲೀಟರ್ ಕೂಲರು ನೋಡಿ, ತುಂಬ ಚೆನ್ನಾಗಿದೆ. ನಮ್ಮದು ಹಾಲ್ ಸ್ವಲ್ಪ ಲಾಂಗ್ ಇದೆ, ಉದ್ದ ಇದೆ. ಅದಕ್ಕೋಸ್ಕರ ಫುಲ್ ಕವರ್ ಆಗಬೇಕಂದ್ರೆ ಈ ಥರದ್ದೊಂದು ನಾನು ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಸೊ ಮನೆಗೆ ಹೋದ್ಮೇಲೆ ನಾನು ರಿವ್ಯೂ ಸಮೇತ ಕೊಡ್ತೀನಿ ನಿಮಗೆ, ಯಾವ ರೀತಿ ವರ್ಕ್ ಆಗುತ್ತೆ ಏನು ಅನ್ನೋದು. ನಾನು ಬಳಸಿದ ಮೇಲೆ ಯೂಸ್ ಮಾಡಿದ್ಮೇಲೆ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಸದ್ಯಕ್ಕೆ ತೊಗೊಂಡಿದ್ದೀನಿ. ಈಗ ಪ್ಯಾಕಿಂಗ್ ಶುರು ಮಾಡಿದ್ದಾರೆ. ಪ್ಯಾಕಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ನಮ್ಮ ಕಾರಲ್ಲೇ ತೊಗೊಂಡೋಗ್ತೀವಿ. ಆ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾ ಇದ್ದೀನಿ. ಹಾಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಅಷ್ಟು ದೊಡ್ಡ ಕೂಲರು ನಮ್ಮ ಮನೆಗೆ ಬೇಕಾಗಿರಲ್ಲ ಅಂತಂದು. ಅದಕ್ಕೋಸ್ಕರ ನಿಮಗೋಸ್ಕರ ಚಿಕ್ಕ ಮನೆಗಳಿಗೆ ಪುಟ್ಟ ಮನೆಗಳಿಗೆ ಪುಟ್ಟ ಕೂಲರ್ಸ್ ಇದ್ದಾವೆ. ನೋಡ್ತಾ ಇರ್ಬೋದು. ನಿಮಗೆ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು 2 ಕಲರ್ ವೇರಿಯಂಟ್ ಅಷ್ಟು ಬರುತ್ತೆ. ಅದೇ ರೀತಿ ಈ ಥರ ಮೀಡಿಯಮ್ ಇದರಲ್ಲೂ ಸಿಗುತ್ತೆ. ಅದಕ್ಕಿಂತ ಒಂಚೂರು ದೊಡ್ಡದು ಬೇಕಂದ್ರೆ ಇದನ್ನು ಸಿಗುತ್ತೆ. ಇದು ಬಂದ್ಬಿಟ್ಟು ಮಿಲಿಟರಿ ಕಲರ್ ಅಲ್ವಾ ಸರ್? 60 ಲೀಟರ್ಸು. ನಾನು ತೊಗೊಂಡಿರೋದು 75.
ಸೊ ಇದು ಬಂದ್ಬಿಟ್ಟು 45 ಲೀಟರ್ಸು, ಇದು ಪ್ಲಾಸ್ಟಿಕ್, ಇದು ಟಫನ್ ಗ್ಲಾಸ್, ಇದು 25 ಲೀಟರ್ಸ್ ಬರುತ್ತೆ ನೋಡ್ರಿ. ನಿಮ್ಗೆ ಯಾವುದಾದ್ರೂ ಬೇಕಾದರೆ ಆರಾಮಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದೊಂದೇ ಅಲ್ಲ, ಕಿಚನ್ ಐಟಮ್ಸ್ ಎಲ್ಲನೂ ಸಿಗುತ್ತೆ, ಮತ್ತು ಇದು ವಾಷಿಂಗ್ ಮಿಷನ್ಸ್ ಎಲ್ಲನೂ ಸಿಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಡೀಟೇಲ್ಡ್ ಆಗಿ ನಾನು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನಿಮ್ಗೆ ಅಲ್ಲೂ ಬೇಕಾದ್ರೆ ಡೀಟೇಲ್ ಕೊಡ್ತೀನಿ. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಡೀಟೇಲ್ಡ್ ಆಗಿ ನಿಮ್ಗೆ ಎಲ್ಲನೂ ತಿಳಿಸ್ಕೊಡ್ತಾರೆ ಮತ್ತು ತೋರಿಸ್ತಾರೆ, ಫೋಟೋಸು ಸೆಂಡ್ ಮಾಡ್ತಾರೆ. ಬೇಕಾದರೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಬೂರ್ಲಿಯಲ್ಲಿ 75 ಲೀಟರ್ಸ್ ತೊಗೊಂಡ್ವಿ. ಚೆನ್ನಾಗಿದೆ ಈ ಕಂಪ್ನಿದು, ಬೇರೆಯವರು ನನ್ನ ಫ್ರೆಂಡ್ಸ್ ಯೂಸ್ ಮಾಡ್ತಾವ್ರೆ, ಹಾಗಾಗಿ ಅವ್ರದ್ದು ನೋಡಿಬಿಟ್ಟೆ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಪ್ಯಾಕ್ ಮಾಡಿ ಈಗ ಕಾರಲ್ಲಿ ಹಿಂದೆ ಸೀಟ್ ಇರುತ್ತಲ್ಲ ಅದನ್ನೆಲ್ಲ ಬೆಂಡ್ ಮಾಡಿಬಿಟ್ಟು ಹಿಂದೆನೇ ಇಟ್ಕೊಡ್ತೀವಿ ಅಂದರು ಎಣ್ಣ. ಸರಿ ಅಂತಂದು ಹೇಳ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿದೆ, ಆದರೆ ಸೌಂಡು ಜಾಸ್ತಿನೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ದು ಅಷ್ಟೇನು ದೊಡ್ಡ ಹಾಲಲ್ಲ, ಸ್ವಲ್ಪ ಲಾಂಗ್ ಇದೆ, ಆದರೂ ಪರವಾಗಿಲ್ಲ. ಎಲ್ರಿಗೂ ಅಂದರೆ ಹಾಲಲ್ಲಿ ಕೂತ್ಕೊಂಡ್ರೆ ಸುಮಾರು ಅಂದರೆ ಒಂದು 5-6 ಜನಕ್ಕಾದರೂ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಚಿಕ್ಕದು ತೊಗೊಳ್ಳಿಲ್ಲ ನಾನು, ದೊಡ್ಡದೇ ತೊಗೊಂಡೆ 75 ಲೀಟ್ರದ್ದು. ನಾನು ಆಮೇಲೆ ಮನೆಗೆ ಹೋದ್ಮೇಲೆ ನೀಟಾಗಿ ಅದನ್ನು ಯೂಸ್ ಮಾಡಬೇಕಾದ್ರೂ ತೋರಿಸ್ತೀನಿ, ಯಾವ ಥರ ಇದೆ, ಏನು, ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಎಲ್ಲನೂ ಹೇಳ್ತೀನಿ. ಈಗ ಸದ್ಯಕ್ಕೆ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಮಗೆ ಕಾರಲ್ಲಿ ಇಟ್ಕೊಡೋಕ್ಕೆ ಅಂತಂದು ಇವಣ್ಣ ತೊಗೊಂಡು ಬರ್ತಾವ್ರೆ. ಫೈನಲಿ ಕಾರೊಳಗೆ ಇಟ್ಟರು, ಕಾರೊಳಗೆ ತಗೊಂಡು ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದು ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ನೋಡ್ತಾ ಇರಿ, ಹಾಗೆ ಸ್ಕಿಪ್ ಮಾಡಿದೆ. ಮಗ ಎಲ್ಲ ಸೆಕೆಂಡ್ ಇಯರ್ ಕಿತ್ತೈತೆ ಇವಾಗ ನನಗೆ ನೋಡಲ್ಲ ಹೆಂಗೆ ನೆಂದೋಗೆ ಸುಮ್ಮನೆ. AC ಆಗಲ್ಲ ನನಗೆ, ಅದಕ್ಕೆ ನಿನ್ಗೆ ಯಾತು ಆಗಲ್ಲ AC ಎಲ್ಲ ಆಡ್ ಬರ್ತಿದ್ದೆ ಬಿಡು, ನಾನು ಇಕ್ಕಲ್ಲ. ತೋರಿಸ್ತಾ ಇದ್ದೀನಿ ರೀ. ಶಿರಾ ನೋಡಿ, ನಮ್ಮೂರಿಂದ ಬಂದಿದ್ದೀವಿ ಶಿರಾಗೆ ವಿಡಿಯೋ ಶೂಟ್ಗೆ ಅಂತಂದು. ಶಿರಾ ನೋಡದೇ ಇರೋರೆಲ್ಲ ನೋಡ್ಕೊಬಿಡಿ, ಬಸ್ ಸ್ಟಾಪ್ ಮಾತ್ರ ತೋರಿಸ್ತಾ ಇದ್ದೀವಿ, ನೆಲ್ಲೂ ಹೋಗ್ತಾ ಇಲ್ಲ ಬೇರೆ ಪ್ಲೇಸ್ಗೆ. ನೋಡಿ, ಇಲ್ಲಿಂದ ಈಗ ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಯಾರು ನಮ್ಮ ಅಣ್ಣ ಏನು ಅಂತ ತೋರಿಸ್ತೀನಿ ಇವಾಗ. ಸರಿತಾ ಅವ್ರ ಮನೆಗೆ ಅಂತೆ, ನಮ್ಮ ಅಣ್ಣ ಹತ್ತಿಗೆ ಫ್ರೆಂಡ್ ಹೋಗಿ ಅಣ್ಣ ಹತ್ತಿಗೆ ಆಗಿದ್ದಾರೆ ಈಗ ಅಷ್ಟೇ. ಹಾಂ, ಲೆಫ್ಟ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗ್ಬೇಕು. ಗೊತ್ತಿದ್ರು ನಾನು ಹೇಳ್ತಾ ಇದ್ದೀನಿ ನಮ್ಮ ವ್ಯೂವರ್ಸ್ಗೆ ಅಷ್ಟೇ. ಸ್ವಚ್ಛತೆ ಇಡಿ, ತಂಗುದಾಣವನ್ನು ಸ್ವಚ್ಛತೆಯಿಂದ ಇಡಿ. ನೋಡ್ಕ, ಜ್ಯೋತಿ ನೇತ್ರಾಲಯ. ಕ್ಯಾಮ್ರಾ ಅಲ್ಲಿಂದ ತೋರ್ಸ ಹಂಗೆ ಅದು ಬೆಂಡ್ ಸೇಸಿ ಇಟ್ಲು ಮೊಬೈಲ್ ಇಟ್ಲು ಉಲ್ಟಾ ಸೈ ಲೂಸ್ ಸೇಸಿ ಅಯ್ಯಲ್ಲಿ ಇಡಿ ಬಿಡ. ಒಂದು ಪೀಕೆ ಸೈ ಸಾಬ್ ಮುಂದಕ್ಕೆ ಅಲ್ಲಿ ನೋಡಿ, ಬಲೋನ ಕಾರಲ್ಲಿ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅನ್ನಲ್ಲ, ಸರಿತಾ ಅವ್ರ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಈಗ ಅವ್ರ ಹಿಂದ್ಗಡೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆಗಲೇ ಹೋಗಿದ್ವಲ್ಲ, ಸೊ ಆದ್ರೂ ಅವ್ರ ಮುಂದೆ ನಾವು ಹಿಂದೆ ಈಗ ಹೋಗ್ಬಿಟ್ಟು ಆರಾಮಾಗೆ. ಮರಗಳೆಲ್ಲ ಜಾಸ್ತಿ ಇದ್ದಾವೆ, ಫುಲ್ಲು ಶೆಕೆ, ಬಿಸಿಲು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಟೈಮ್ ಬಂದು ಆಗಲೇ 2:15 ಆಗಿದೆ. ಈಗ ಹೋಗಿ ಸ್ವಲ್ಪ ತಣ್ಣಗೆ ಇರೋ ನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ನೆಕ್ಸ್ಟ್ ಊರ ಕಡೆ ಹೊರಟು ಬಿಡ್ತೀವಿ. ನೋಡಿ, ಈಗ ಸರಿತಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಶಿರಾದಲ್ಲಿರುವಂಥ ತೋಟದ ಮನೆಯಲ್ಲಿ. ಇದೆಲ್ಲ ಈಗ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲನೂ ಇವ್ರದೇನೆ. ಆಗಲೇ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಈ ರೀತಿ ನಾವು ವೀಡಿಯೋ ಶೂಟ್ಗೆ ಅಂತ ಹೋಗಿರ್ತೀವಿ, ಅಂಥ ಟೈಮಲ್ಲಿ ನಾವು ಫೋನ್ ಮಾಡದೇ ಇರೋಕ್ಕಾಗುತ್ತಾ, ಊರೂರಿಗೆ ಹೋಗಿರ್ತೀವಲ್ವ. ಸೊ ಹಿಂಗೆ ಬರ್ತಾ ಇದ್ದೀವಿ ಇವತ್ತು ವೀಡಿಯೋಗೆ ಅಂದಾಗ ಮನೆ ಹತ್ರ ಬಂದು ಹೋಗಲೇಬೇಕು, ನೀವು ಹಂಗೆ ಹೋಗಂಗಿಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಸರಿ ಅಂತಂದು ಹೇಳ್ಬಿಟ್ಟು ನಾವು ಬರೋ ಅಷ್ಟರಲ್ಲಿ ಸೊ ಏನಾದರೂ ಒಂದು ತಿನ್ನೋಕ್ಕೆ ಅಂತಂದು ಮಾಡಿರ್ತಾರೆ, ಅದನ್ನು ತಿಂದ್ಕೊಂಡು ಹೋಗೋದು. ಆದರೆ ನೋಡೋರು ಅದನ್ನು ಸ್ವಲ್ಪ ಜನ, ಎಲ್ಲರೂ ಅಲ್ಲ, ಸ್ವಲ್ಪ ಜನ ಬೇರೆ ಅರ್ಥದಲ್ಲೇ ತಿಳ್ಕೊಂಡು ಮಾತಾಡಿ ಕಾಮೆಂಟ್ ಎಲ್ಲ ಬರೀತಾ ಇರ್ತಾರೆ, ಇಷ್ಟ ಬಂದಿರೋ ರೀತಿ. ಆ ಕಾಮೆಂಟ್ಸ್ಗೆಲ್ಲ ನಾನು ತಲೆನೂ ಕೆಡಿಸ್ಕೊಳಕ್ಕಾಗಲ್ಲ. ಆದರೆ ನನ್ನ ಇಷ್ಟಪಡೋರು ಇರ್ತಾರಲ್ಲ, ಅವರು ಆ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತಾರೆ ಮತ್ತು ರಿಯಾಕ್ಟ್ ಆಗ್ತಾರೆ. ಆಗಬೇಡಿ. ಸೊ ಆ ಥರ ನೀವು ಆಗೋದ್ರಿಂದ ಅವ್ರು ಇನ್ನೂ ಜಾಸ್ತಿ ಅಂದರೆ ಬ್ಯಾಡಾಗಿ ಮಾಡೋದಕ್ಕೆ ರೆಡಿ ಆಗ್ತಾರೆ. ಸೊ ಹಂಗಾಗಿ ನಾನು ಹೆಂಗೆ ಸೈಲೆಂಟಾಗಿರ್ತೀನೋ ನೀವು ಹಂಗೆ ಇದ್ಬಿಡಿ. ಸೊ ನಾವು ಯಾವಾಗ ರಿಯಾಕ್ಟ್ ಆಗ್ತೀವೋ ಅವ್ರು ಇನ್ನೂ ಜೋರು ಮಾಡ್ತಾರೆ, ಕಾಮೆಂಟ್ಸ್ ಮಾಡೋದಾಗಲಿ ಬರೆಯೋದಾಗಲಿ ಆ ರೀತಿ ಮಾಡ್ತಾರೆ ಬಂದುಬಿಟ್ಟು. ಯಾಕಂದರೆ ಅವ್ರಿಗೆ ಅದೇ ಕೆಲಸ, ಇನ್ನು ಅದು ಬಿಟ್ಟರೆ ಬೇರೆ ಕೆಲಸ ಇರೋಲ್ಲ. ನಾವು ನಮಗೆ ಕಾಮೆಂಟ್ ಬರೀತಾರಲ್ಲ ಬ್ಯಾಡಾಗಿ, ಅವರು ಆ ಕಾಮೆಂಟ್ ಬರೆಯೋದ್ರಲ್ಲಿ ಆ ಟೈಮಿಂಗ್ಸ್ನ
ಐಡಿಯಾಸ್ನ ಬೇರೆದರಲ್ಲಿ ಉಪಯೋಗಿಸ್ಕೊಂಡ್ರೆ ಅವರು ಜೀವನದಲ್ಲಿ ಸ್ವಲ್ಪ ಮುಂದೆ ಬರ್ಬೋದು. ಸೊ ಅದು ಬಿಟ್ಟು ಬರೀ ಬೇರೆಯವ್ರ ಜೀವನದ ಮೇಲೆ ಬಿದ್ದುಬಿಟ್ಟು ಅಳೋದು ಬಿಟ್ಬಿಟ್ಟು ನಿಮ್ಮ ಜೀವನ ಹೇಗಿದೆ ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ಬೇರೆಯವ್ರ ಜೀವನಕ್ಕೆ ಇಣಕ್ಕೆ ನೋಡಿ ಅಷ್ಟೇ. ಸೊ ಈಗ ಮನೆಯಲ್ಲಿ ಊಟ ಮಾಡ್ತಾಯಿದ್ದೆ ಸರಿತಾ ಅವ್ರ ಮನೇಲಿ ನೋಡಿ. ಅಪ್ಪ ಅವರು ವರ್ಕರ್ ಮಗ ಆ ಹುಡುಗನ್ನ ಮಂಚದ ಮೇಲೆ ಕೂರಿಸ್ಕೊಂಡು ಟಿ ವಿ ನೋಡ್ತಾವ್ರೆ. ಈ ಕಾಲದಲ್ಲಿ ಈ ಥರ ಜನ ಸಿಗೋದು ತುಂಬ ಅಪರೂಪ. ವರ್ಕರ್ ಮಗನ್ನ ಆ ಥರ ಕೂರಿಸ್ಕೊಂಡು ಟಿ ವಿ ನೋಡೋದು ಅಷ್ಟು ಸುಲಭ ಅಲ್ಲ ಬಿಡ್ರಿ. ಅವ್ರ ಮನಸ್ಸಂತೂ ತುಂಬ ದೊಡ್ಡದು, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದೇ ಬೇಡ. ಯಾರು ಹೇಳು 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 ಮಕ್ಕಳೇ ಹೌದು ಅತ್ತೆ 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 ಬೋಡಿ ಯಾರು ಮಕ್ಕಳು ಕಳ್ಳಿ ಅನ್ನು ಮಕ್ಕಳು ಕಳ್ಳಿ ಅನ್ನು ಅತ್ತೆ ಅತ್ತೆ ಅಲ್ಲ ಮಕ್ಕಳು ಕಳ್ರಿ ತುಳಿ ಸೈಕಲ್ ತುಳಿಯಮ್ಮ. చూడప్ప అనుకొని పోతుంది చూడు సరిత. సైలెన్స్ పెడితే వస్తుందమ్మా. అయ్యప్ప పాప స్కూటీ రోలింగ్ చేసుకొని పోతుంది కదా పెద్దదైనాక. అయ్యప్ప ఆట ఆడుస్తుంది స్కూటీ మధ్య బాగా చేస్తున్నానే అమ్మా. బాచి తొడకమ్మ నేను సై కై బిడు కై బిడు ತುಳಿ ಕೈ ಬಿಡ್ಕೊಂಡು ತುಳಿ ಬೇಗ ತುಳಿ. ನಿನ್ನೆ ಫೋನಾಗ ಮಾತಾಡ್ದಲ್ಲ ನನ್ನ ಜೊತೆ, ನಾನೇ ಮಾತಾಡಿದ್ದು ಫೋನಲ್ಲಿ. ಓಕೆ ಬಾಯ್ ಅತ್ತೆ ಅಂದಲ್ಲ ನೀನು, ನೆನ್ನೆ ಅನ್ಲಿಲ್ಲ ಓಕೆ ಬಾಯ್ ಅತ್ತೆ ಅಂತ. ನಾನೇ ಮಾತಾಡಿದ್ದು ನೆನ್ನೆ ಅಲ್ಲಿ ಮಧುಗಿರಿಯಲ್ಲಿ. ಫೋನ್ ಮಾಡಿರಲಿಲ್ಲ ನಾನು. ಅಮ್ಮ ಯಾರ ಜೊತೆ ಅಮ್ಮ ಮಾತಾಡೋದು ಅಂತ ಕೇಳ್ತಿರ್ಲಿಲ್ಲ ನಿಮ್ಮಮ್ಮನ್ನ. ಬಾರೋ ಓಕೆ ಡನ್. ಪಾಪ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲರೂ ಬಂದಿದ್ದು ಇಲ್ಲಿಗೆ ಐಸ್ ಕ್ರೀಮ್ ಇಲ್ಲ ಫಲೂಡ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ, ಪಾನಿಪುರಿ ಅಂತ ಬಂದಿದ್ದು. ಆದರೆ ಪಾನಿಪುರಿ ಬೇಡ, ಐಸ್ ಕ್ರೀಮ್ ಏನಾದರೂ ತಣ್ಣಗೆ ತಿನ್ನೋಣ ಅಂದರೆ ಫಲೂದ ತೊಗೊಂಡು ಸರಿತಾ. ಹಾಗಾಗಿ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇವಳ ಮಿಲ್ಕಿನ ಕರ್ಕೊಂಡು ಬಂದಿದ್ವಲ್ಲ ಅವಳ ಜೊತೆ ಮಾತಾಡ್ತಾ ಕೂತಿದ್ವಿ. ಹಾಗೆ ಫಲೂದ ನಾನು ಯಾವತ್ತೂ ತಿಂದಿಲ್ಲ, ನಾನು ಇರೋದೇ ಹೇಳ್ತೀನಿ ನಿಜ, ನಾನು ಯಾವತ್ತೂ ತಿಂದಿರಲಿಲ್ಲ. ಟೇಸ್ಟ್ ನೋಡೋಣ ಅಂತ ತೊಗೊಂಡೆ, ಚೆನ್ನಾಗೇ ಇತ್ತು. ಆದರೆ ನಾನು ಯಾವತ್ತೂ ತಿಂದಿಲ್ಲಲ್ಲ, ಒಂಥರ ಅನ್ನಿಸ್ತಾ ಇತ್ತು ಅಷ್ಟೇ, ಫಸ್ಟ್ ಟೈಮ್ ಅಂತಂದು. ತುಂಬ ತಂಪಾಗಿರುತ್ತೆ ಅಂತಂದೆಲ್ಲ ಹೇಳ್ತಾ ಇದ್ಲು ಸರಿತಾ, ಅದನ್ನೇ ಮಾತಾಡ್ತಾ ಇದ್ದೀವಿ. ಹಾಗೆ ಒಟ್ಟಿಗೆ ಕುತ್ಕೊಂಡು ಇಲ್ಲೆಲ್ಲರೂ ತಿಂದ್ಕೊಂಡು ನೆಕ್ಸ್ಟ್ ನಾವು ಊರ ಕಡೆ ಹೊರಟ್ವಿ. ಅವತ್ತು ಮನೆಗೆ ಹೋಗೋದು ಸುಮಾರು ಅಂದರೆ ಸಂಜೆ ಒಂದು 7:30-8 ಗಂಟೆ ಆಯಿತು. ಸಂಜೆವರೆಗೂ 6 ಗಂಟೆವರೆಗೂ ಇಲ್ಲೇ ಇದ್ವಿ ಇಲ್ರಿ. ಹಾಗಾಗಿ ಮತ್ತೆ ಅಣ್ಣ ಸರಿತಾ ಅವರು ಮನೆಗೆ ಹೊರಟರು. ಈ ರೀತಿ ಇತ್ತು ಶಿರಾದಲ್ಲಿ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ ನಮ್ಮ ಮಿಲ್ಕಿ ಮಾತ್ರ ಹಾಯ್ ಮಾಡ್ತಾಯಿಲ್ಲ. ಸೊ ತಿಂತಾ ಅವಳೆ ಕೂತ್ಕೊಂಡು, ನನ್ನ ಸೊಸೆ ಮಿಲ್ಕಿ. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಇದ್ದಾಳೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹಾಗಾಗಿ ತುಂಬ ಇಷ್ಟ ಅವಳಂದರೆ. ಇಲ್ಲಿಂದ ಈಗ ನೋಡಿ ನಾವು ಅಮೌಂಟ್ ಕೊಟ್ಬಿಟ್ಟು ನೆಕ್ಸ್ಟ್ ಹೊರಟ್ವಿ ಎಲ್ರೂ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.